ಮುಖ್ಯವಾಗಿ ಹೇಳ್ಬೇಕಂದ್ರೆ ಬರೀ ಕರಿಕ್ಯುಲಮ್ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಸಾಕಷ್ಟು ಮಾಡಿದ್ದೀವಿ. ಅದನ್ನು ಪಟ್ಟಿಯನ್ನು ನಾನು ಸಾಕಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದೇನೆ, ಏನೇನು ಮಾಡಿದ್ದೀವಿ ಏನಂತ ತಿಳ್ಕೊಂಡು. ಇದನ್ನು ನಮ್ಮ ಅಕಾಡೆಮಿನ ಏನೋ ಆಚಾರ್ಯ ಹಿರಿಯರು ಬಂದಿದ್ದರು, ರಾಮಕೃಷ್ಣ ಹೆಗಡೆ ಅವರು ಬಂದಿದ್ದರು, ಅರವಿಂದ್ ದೇಶಪಾಂಡೆ ಅವರು ಬಂದಿದ್ದರು, ರಾಣಿ ಸತೀಶ್ ಅವರು ಬಂದಿದ್ದರು, ಗಂಗೂಬಾಯಿ ಹನಗಲ್ ಬಂದಿದ್ದರು, ಅದೇ ರೀತಿ ಎಂ ಜೋಶಿ ಅವರು ಬಂದಿದ್ದರು, ಚನ್ವೀರ್ ಗಣವೀರ್ ಬಂದಿದ್ದರು, ಸಾಹಿತಿಗಳು, ಬ್ಯೂರೋಕ್ರಾಟ್ಸು, ಪೊಲಿಟಿಷಿಯನ್ಸು ಎಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಭಾಳ ಖುಷಿ ಪಡ್ತೇನೆ. ಈ ವರ್ಷ 25ನೇ ವರ್ಷ ಏನೇನು ಮಾಡಿದ್ದೇವೆ ಅಂತ ಹೇಳಿಕೆ ನಾನು ಹೇಳಬಯಸ್ತೇನೆ. 25th ಇಯರ್ದಿಂದ ನಾವು 25 ಜನ ಇದ್ದೇವೆ. 25 years, 25 members ಆಫ್ ಚಿಲ್ಡ್ರನ್ಸ್ ಅಕಾಡೆಮಿ ಮೆಂಬರ್ಸ್. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ 25 ಎಪಿಸೋಡ್ಸ್ ಆಫ್ ಆಕಾಶವಾಣಿ, ಅದರಲ್ಲಿ ಬೆಳಕಿನ ನಾಳೆ ಎವ್ರಿ ವೀಕ್ ಇದು ಬರ್ತಾ ಇದೆ. ಪ್ರತಿ ಸಂಡೇ ಒಂದು 15 ನಿಮಿಷ ಪ್ರೈಮ್ ಟೈಮ್ ಮಾರ್ನಿಂಗ್ನಲ್ಲಿ. ಈಗ ಮೋಸ್ಟ್ಲಿ ನೆಕ್ಸ್ಟ್ ಇದರಲ್ಲಿ 25 ಮುಗಿತದೆ, ಡಿಸೆಂಬರ್ನಲ್ಲಿ ಮುಗಿಯಬೇಕು. ನಾವು ಸ್ಟಾರ್ಟ್ ಮಾಡಿ 25 ಆಗ್ತಾಯಿದೆ. ಎಕ್ಸಲೆಂಟ್ ಪೀಪಲ್ ಟಾಕಿಂಗ್ ಆನ್ ನಮ್ಮ ಮಕ್ಕಳು, ಪಾಲಕರು ಹಾಗೂ ಶಿಕ್ಷಕರಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಎರಡನೇದಾಗಿ ಪಬ್ಲಿಕೇಶನ್ ಆಫ್ 25 ಪುಸ್ತಕ, ಕಿರು ಪುಸ್ತಕಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ಅದನ್ನು 20ನೇ ಡಿಸೆಂಬರ್ನಲ್ಲಿ ಅದನ್ನು ರಿಲೀಸ್ ಮಾಡ್ತಾಯಿದ್ವಿ. 25 ಬುಕ್ಸ್ ರಿಟನ್ ಬೈ ಎಕ್ಸಲೆಂಟ್ ಪೀಪಲ್ ಆನ್ ವೇರಿಯಸ್ ಸಬ್ಜೆಕ್ಟ್ಸ್. ಸಣ್ಣ ಸಣ್ಣ ಪುಸ್ತಕವಿವೆ ಆನ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಆಫ್ ಚಿಲ್ಡ್ರನ್. ಅಗೇನ್ ಹುಡುಗರು, ಮಕ್ಕಳು, ಪಾಲಕರು, ಅಜ್ಜಾತಿಯರು ಹಾಗೂ ಸಮಾಜ. ಇದ್ರ ಬಗ್ಗೆ ಉತ್ತಮ ಲೇಖಕರು ತಮ್ಮ ಏನು ಬರೆದಿದ್ದಾರೆ, ದಾಸೋಹಿಗಳು ಸಾಕಷ್ಟು ಇದ್ದಾರೆ ಅದಕ್ಕೆ. ಅದೇ ರೀತಿ ಆನರಿಂಗ್ 25 ಪರ್ಸನಾಲಿಟೀಸ್, ಇದನ್ನು ಈಗಾಗಲೇ ಬಾಲ್ದೀಪ್ತಿಯನ್ನು ಮಾಡಿದ್ದೀವಿ ನಾವು. ಅದರಲ್ಲಿ 25 ಜನ ಕರ್ನಾಟಕದಿಂದ, ಯಾರಿಗೆ ಸರ್ಕಾರದಿಂದ ಅಥವಾ ಬೇರೆ ಮನ್ನಣೆ ಸಿಕ್ಕಿಲ್ಲ, ಬಟ್ ದೋಸ್ ಹೂ ಹ್ಯಾವ್ ಬೀನ್ ಡೂಯಿಂಗ್ ಎಕ್ಸಲೆಂಟ್ ವರ್ಕ್ ಅಂಥವ್ರು ನಾವು ಗುರುತಿಸಿ ಅವರಿಗೆ ಮನ್ನಣೆ ಕೊಟ್ಟಿದ್ದೀವಿ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಬ್ಬರು ಬ್ಲೈಂಡ್ ಕುರುಪ ಅಂತ ಶಿವಮೊಗ್ಗದವರು. ಈಗ ಟೈಟಲ್ ಹೋಲ್ಡರ್ ಆಫ್ ಚೆಸ್ ಅಟ್ ದಿ ನ್ಯಾಷನಲ್ ಲೆವೆಲ್ ಆ್ಯಂಡ್ ಗ್ರ್ಯಾಂಡ್ ಮಾಸ್ಟರ್ಸ್ ಇಂಟರ್ನ್ಯಾಷನಲ್ ಲೆವೆಲ್. ಬ್ಲೈಂಡ್ ಆಗಿ ಮಕ್ಕಳಿಗೆ ಕಲಿಸ್ತಾರೆ. ಅವರು ಕಲಿತ ಮಕ್ಕಳು ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಸಚ್ ಎ ಪರ್ಸನ್ ಈಸ್ ನಾಟ್ ರಿಕಗ್ನೈಸ್. ಸೊ ವಿ ಗಾಟ್ ಹಿಮ್, ಕಾರ್ ಕೊಟ್ಟು ಕಳಿಸಿ ಅವರಿಗೆ ಸನ್ಮಾನ ಮಾಡಿ ಕಳಿಸಿದ್ವಿ. ಸೊ ಸಚ್ ಟೈಪ್ ಆಫ್ ಥಿಂಗ್ಸ್ ವಿ ಹ್ಯಾವ್ ಡನ್ ರಿಗಾರ್ಡಿಂಗ್ 25 ಪಬ್ಲಿಕೇಶನ್ಸ್. ಇದು ಎಮಿನೆಂಟ್ ಪರ್ಸನಾಲಿಟೀಸ್. ಇನ್ನು ಇದು ಆನ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ ಮಾಡಿದೆ. ಧಾರವಾಡ ಐಡಲ್, ಇದು ಸಂಗೀತ, ಇದನ್ನು ಸಾಕಷ್ಟು ಚರ್ಚೆಯಲ್ಲಿ ಇತ್ತು. ಅಂದರೆ ಸಾಕಷ್ಟು ಪ್ರೋಗ್ರಾಮ್ ಮಾಡ್ತಾರೆ ಲೈವ್ ಮ್ಯೂಸಿಕ್ನಲ್ಲಿ ಮಕ್ಕಳಿಗೆ ಇದು ಕೊಟ್ಟಿದೆ. ಆ ಮಕ್ಕಳು ಇಡೀ ಸ್ಟೇಟ್ ಲೆವೆಲ್ನಿಂದ ಬಂದಿದ್ದರು, ಮೈಸೂರು, ಬೆಂಗಳೂರು, ನಾರ್ತ್ ಕ್ಯಾನ್ರಾ. ಅದರಲ್ಲಿ ಸಿಕ್ಕಿದ್ದು ಒಂದು ಬ್ಲೈಂಡ್ ಚೈಲ್ಡ್, ವಿಜುವಲಿ ಇಂಪೇರ್ಡ್ ಚೈಲ್ಡ್, ರೇಣುಶ್ರೀ ಕೊಡ್ಲಿ ಅಂತ. ಶಿ ಗಾಟ್ ದ ಫಸ್ಟ್ ಪ್ರೈಸ್ ಆ್ಯಂಡ್ ಶಿ ಈಸ್ ಗೋಯಿಂಗ್ ಟು ಗಿವ್ ದ ಇನೋಕೇಶನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಸೊ ದ್ಯಾಟ್ಸ್ ಎ ಬ್ಯೂಟಿಫುಲ್ ಡಿಸಿಷನ್. ಐ ರಿಕ್ವೆಸ್ಟೆಡ್ ಅದು ನೀನೇ ಬಂದು ಆಡಬೇಕಮ್ಮ ಅಂತ. ಅದೇ ರೀತಿ ಗಂಗಾಧರ್ ಲಮಾಣಿ ಯಲ್ಲಾಪುರ್ ಗೌರ್ಮೆಂಟ್ ಸ್ಕೂಲ್ನವ್ರಿಗೆ ನಾವು ಆಯ್ಕೆ ಮಾಡಿದ್ದೇವೆ. ಎರಡನೇದು ಶಿಕ್ಷಣಶ್ರೀ. ಶಿಕ್ಷಣಶ್ರೀ ಇದು ಅರ್ಬನ್ ಇದರಲ್ಲಿ ಮಮತಾ ವಿನೋದ್ ದಾವಣಗೆರೆ, ಇವರು ಟಿ ಬೋರ್ಡ್ಸ್ನವರು. ಮಮತಾ ವಿನೋದ್ ದಾವಣಗೆರೆ ಇವರಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಉತ್ತಮ ಗಾಯಕ ಪ್ರಶಸ್ತಿ, ಸ್ಟೇಟ್ ಲೆವೆಲ್ ಅವಾರ್ಡ್ ಕೊಡ್ತಾ ಇರ್ತೀವಿ. ಅದನ್ನು ಈ ಸರಿ ಗಾಯಕ ಕುಮಾರ್ ಕೃಷ್ಣಮೂರ್ತಿ ಕಟ್ಟಿಮನಿ, ಆರ್ಲೆ ಸ್ಕೂಲ್ನವನು, ಕೃಷ್ಣಮೂರ್ತಿ ಕಟ್ಟಿಮನಿ, 10th ಸ್ಟ್ಯಾಂಡರ್ಡ್ನವನು. ಇದು ನನಗೆ ತಿಳಿದ ಮಟ್ಟಿಗೆ ಈಸ್ ಫಾದರ್ ಇಸ್ ವೆರಿ 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 ಪುವರ್ ಪರ್ಸನ್. ಏನು ಮಾಡ್ತಾರೆ ಸರ್, ಕಸ ಹುಡುಕ್ತಾರೆ, ಇದು ಮಾಡ್ತಾರೆ, ತಾಯಿ ರೊಟ್ಟಿ ಮಾಡ್ತಿರ್ತಾಳೆ. ಇಂಥ ತಂದೆ ತಾಯಿಗೆ ಹುಟ್ಟಿದ ಮಗ ಈ ಡೂಯಿಂಗ್ ವೆರಿ ವೆಲ್ ಇನ್ ಮ್ಯೂಸಿಕ್. ಇವನು ಎಷ್ಟೋ ಪ್ರಶಸ್ತಿ ತೊಗೊಂಡ್ರೆ ವಿ ಹ್ಯಾವ್ ಸಿಲೆಕ್ಟೆಡ್ ಹಿಮ್ ಫಾರ್ ದ ಸ್ಟೇಟ್. ಅದನ್ನು ನಮ್ಮ ವೆಂಕಟೇಶ್ ಕುಮಾರ್ ಅವರು ಕೊಡ್ತಾರೆ. ಇವೆಲ್ಲ ಮಾಡಿದ ಮೇಲೆ ನಮ್ಮ ಅಡಾಪ್ಷನ್ ಆಫ್ ಫೈನಲ್ ಇಂಪಾರ್ಟೆಂಟ್ ಅಂದರೆ ಅಡಾಪ್ಷನ್ ಆಫ್ ವಿಲೇಜ್ ಹೆಲ್ತ್ ಚೆಕಪ್. 25,000 ಚಿಲ್ಡ್ರನ್ಸ್ ಹೆಲ್ತ್ ಚೆಕಪ್ ಮಾಡಿದ್ವಿ, ಮೊನ್ನೆ ಮುಗಿಸಿದ್ವಿ. ಬಸವರಾಜ್ ಹೊರಟ್ಟಿಯವರು ಸ್ಟಾರ್ಟ್ ಮಾಡಿದರು. 25,000 ಮಕ್ಕಳ ಒಂದು ಹೆಲ್ತ್ ಚೆಕಪ್ ಕಂಪ್ಲೀಟ್ ಮಾಡಿದ್ದೀವಿ. ಹೇಳ್ಬೇಕಂದ್ರೆ ನಾನು ಇದರಲ್ಲೂ ಹೇಳ್ತಾನೆ, ಒಂದು ಕೂಸು ಬ್ರಷ್ 2 ಸರಿ ಮಾಡುವುದಿಲ್ಲ. ಒಂದು ಕೂಸು, ಒಂದು ಸ್ಟೂಡೆಂಟು 2 ಸರಿ ಬ್ರಷ್ ಮಾಡೋದಿಲ್ಲ. ಕುಳುಕು ಹಲ್ಲುಗಳು ಸಾಕಷ್ಟು ನೋಡಿದ್ದೇವೆ. ಅದೇ ರೀತಿ ಎನಿಮಿಯಾ is very prominent in rural children, and undernutrition is by and large around 40 to 50% by and large. But ಡುಮ್ಮಗಳು
obese children around 10 to 15 in big schools. So ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಅಥವಾ ಇದು ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಫ್ರಮ್ ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗ್ ಫ್ರಾಮ್ ದಿ ಡೈಟಿಷಿಯನ್. ಇವ್ರನ್ನೆಲ್ಲ ಕರ್ಕೊಂಡು ಅದು ಮಾಡಬೇಕಂತ ಮಾಡಿದ್ದಾರೆ. ಕೊನೆಯದಾಗಿ ಅಡಾಪ್ಷನ್ ಆಫ್ ಮಡಿಕಿಕೊಪ್ಪ. ನೀವು ಸಾಕಷ್ಟು ನೀವು ಕೇಳಿರ್ಬೇಕು. ಮಡಿಕಿಕೊಪ್ಪ ಇದೊಂದು ಸ್ಮಾಲ್ ವಿಲೇಜ್ ಇದೆ. ಇಟ್ ಈಸ್ ಧಾರವಾಡದಿಂದ ಗೋವಾ ಹೋಗ್ತಾರೆ. ಮುಗದ್ ದಾಟಿದ ಮೇಲೆ ಮುಂದೆ ರೈಟ್ ಹೋದರೆ ಕುಂಬಾರಕೊಪ್ಪ ಅಂತ ಸ್ಟೇಷನ್ ಬರುತ್ತೆ. ಕುಂಬಾರಕೊಪ್ಪದಿಂದ ಮುಂದೆ ಮಡಿಕಿಕೊಪ್ಪ ಲಾಸ್ಟ್. ಅದಾದಮೇಲೆ ಫಾರೆಸ್ಟು ಆ್ಯಂಡ್ ಫಾರೆಸ್ಟ್ ಇದೆ. ಅದು ಮಜಾ ಅಂದರೆ ಅಲ್ಲಿ ಇರೋದೇ 97 ಜನ ಜನವಸತಿ, ಎಲ್ಲ ಗೋಳಿ ಮಂದಿ. 17 ಮನೆ ಇದೆ. ಅದಕ್ಕೆ ಎದಕ್ಕೂ ಕಿಟಕಿ ಇಲ್ಲ, ಎದಕ್ಕೂ ಬಾಗಿಲಿಲ್ಲ. ಹಾಗೂ ಮೇಲೆ ನಾನು ಹೋದಾಗ ಮಳೆಗಾಲದಲ್ಲಿ ಚಪ್ಪರದಿಂದ ನೀರು ಬೇಕಾಯಿತು. ಇಂಥ ಒಂದು ಇದು ಎಲ್ಲರೂ ಓಪನ್ ಡೆಫಿಕೇಷನ್ಗೆ ಗುಡ್ಡಕ್ಕೆ ಹೋಗೋದು. ಹೆಣ್ಣುಮಕ್ಕಳು ಸ್ನಾನಕ್ಕೆ ಒಂದು ಇದು ಮಾಡಿದರೆ ಬಾಂಬು ಹಾಕಿ ಇಟ್ಸ್ ಆಲ್ ಟ್ರಾನ್ಸ್ಪರೆಂಟ್ ಒಳಗೆ ಹೋಗಿ ತಮ್ಮ ಸೀರೆ ಒಳಗೆ ಹಾಕಿ ಸ್ನಾನ ಮಾಡೋದು. ನಾವು ವಿ ಹ್ಯಾವ್ ಗಿವನ್ ದೇಮ್ ಎ ಡಿಗ್ನಿಟಿ ಆಫ್ ಲೈಫ್. ಒಂದೆದ್ದು ಆ ಮನೆಗಳು ಹೇಗಿದೆ ಹಾಗೆ ಇಟ್ಟು ಮೇಲೆ ಚಪ್ಪರ ಹಾಕಿದ್ವಿ. ಇವಾಗ ನೀರು ಒಳಗೆ ಬರೋದು, ಇದು ಗುಡ್ಡದ ನೀರು ಒಳಗೆ ಬರುವಂಥ ಒಂದು ನಮ್ಮ ಕಂಪೌಂಡ್ ಹಾಕಿದ್ವಿ. ಅಷ್ಟೇ ಅಲ್ಲ, ಅವರಿಗೆ ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೇವೆ. ಅವ್ರಿಗೆ ಸಿಂಟೆಕ್ಸ್ ಕೊಟ್ಟು ಅದರಿಂದ ನೀರು ಕೊಡ್ತೇವೆ, ಹಾಗೆ ಮಾಡಿದ್ದೇವೆ. ಅದೇ ರೀತಿ ಒಳಗೆ ಚೂಲ ಆಗ್ತದೆ, ಅದಕ್ಕೆ ಔಟ್ಲೆಟ್ ಕೊಟ್ಟು ಆ ಹೊಗೆ ಹೊರಗೆ ಹೋಗ್ಲಿಕ್ಕೆ ಮಾಡಿದ್ದೇವೆ. ಇಷ್ಟೆಲ್ಲ ಮಾಡಿದ್ದೇವೆ. ಇದು ಮಡಿಕಿಕೊಪ್ಪ. ಅಷ್ಟು ಇದಕ್ಕೆ ಈಗಾಗಲೇ ಸೋಲಾರ್ ಲೈಟಿಂಗ್ ಡನ್. ಸ್ಟ್ರೀಟ್ ಲೈಟ್ಸು ನಾವು ಎಲ್ಲದಕ್ಕೂ ಮಾಡಿದ್ದೇವೆ ಅಲ್ಲಿ. ಹೀಗಾಗಿ ಇದು ಒಂದು. ಅವರಿಗೆ ಏನು ಬೇಕಾಯಿತು, ಒಂದು ಗುಡಿ ಬೇಕಾಯಿತು, ಒಂದು ಗುಡಿನೂ ಕಟ್ಟಿದ್ವಿ. ಅವರು ಇನಿಷಿಯಲಿ ಗಣಪತಿ ಅಂತಂದರು, ಆಮೇಲೆ ಚೇಂಜ್ ಮಾಡಿ ವಿಠಲ್ ರುಕ್ಮಾಯಿದ್ರು. ನಿಮಗೆ ಏನು ಬೇಕು ಆ ಗುಡಿ ಕಟ್ತೇವೆ. ಗುಡಿ ಕಟ್ತೇವೆ, ನೀವು ದೇವರು ಯಾವ ನೀವು ಸಿಲೆಕ್ಟ್ ಮಾಡಿ ಅಂತ. ಸೊ ವಿಠಲ್ ರುಕ್ಮಾಯಿ ಗುಡಿ ಕಟ್ತೀವಿ. ಸಮುದಾಯ ಭವನ ಅದಕ್ಕೆ ಹತ್ಕೊಂಡು ಕಟ್ಟಿದ್ವಿ. ಸ್ಮಾಲ್ ಸಮುದಾಯ, ವೆರಿ ಬಿಗ್ ಒನ್. ಅದು ಇವ್ರು ಮೀಟ್ ಎಲ್ಲೋ ಗಿಡದ ಕೆಳಗೆ ಕೂತು ಮಾಡ್ತಿದ್ರು. ಇದನ್ನು ಮಾಡಿ ದೇ ಕ್ಯಾನ್ ಮೀಟ್ ಅಂಡು. ಅದಕ್ಕೆ 4 ರೂಮ್ ಕಟ್ಟಿದ್ವಿ. ಆ 4 ರೂಮ್ದಲ್ಲಿ ವುಮನ್ ಎಂಪವರ್ಮೆಂಟ್. ಒಂದಿಗೆ ನಾವು ಕವಾ ಮಿಷನ್ ಕೊಡ್ತಾ ಇದ್ದೀವಿ, ಒಂದು ಸಿವಿಂಗ್ ಮಿಷನ್ ಕೊಡ್ತಾ ಇದ್ದೀವಿ, ಒಂದು ರೋಟಿ ಮೇಕಿಂಗ್ ಮಿಷನ್. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಗಿವ್ ಅ ವುಮನ್ ಎಂಪವರ್ಮೆಂಟ್ ಫಾರ್ ದಿಸ್ ಇಸ್ ಟು ಮೇಕ್ ಇಟ್ ಎ ಸಚ್ ಎ ಬ್ಯೂಟಿಫುಲ್. ಅದನ್ನು ತಾವು ನೋಡಬೇಕು. ಒಮ್ಮೆ ನೀವು ಯಾವ ಲೆಟರ್ ಮೇಕ್ ಇಟ್ 27th also I will make arrangement for you to go. ಇದನ್ನು ಸ್ವಲ್ಪ ತೋರಿಸಿಯಾ, ನೀವು ಡೋಂಟ್ ಮಾಡಿ ಇದನ್ನು ಮಾಡ್ಕೊಂಡು ಬಂದಿದ್ದಾನೆ ಕೆಲವು. ಇದನ್ನು ಆಫ್ ಮಾಡೋದು. ಇಬ್ಬರು ಇದ್ದಾರೆ, 80 years ಮೇಲೆ ಇದ್ದವರು. ಈಗ ಒಬ್ಬರು ತಿಳ್ಕೊಂಡಿದ್ದಾರೆ, ಅದರಲ್ಲಿ ಈಗ ಒಬ್ಬಳೇ ಇದ್ದಾರೆ. ನಾವು ಫಸ್ಟ್ ಹೋದಾಗ ಇಬ್ಬರು. ನೆಕ್ಸ್ಟ್ ನಾವೆಲ್ಲ ಸರ್ವೆ ಮಾಡಿದಾಗ ಅದೇ ಮನೆ ಒಳಗೆ ಹೋದಾಗ ಏನಿತ್ತು ನೋಡಿದ್ವಿ. ನಾನು ಸತೀಶ್ ಮತ್ತು ಇವರೆಲ್ಲರೂ ಕೂಡ ಹೋಗಿ ನೋಡಿದ್ವಿ. ಇದು ಪಂಚಾಯತ್ ಪ್ರೆಸಿಡೆಂಟ್ ಬಂದಿದ್ದರು, ಅವರು ಹೆಲ್ಪ್ ಮಾಡಿದ್ದಾರೆ. ನೆಕ್ಸ್ಟ್ ಅಲ್ಲಿ ಹೋದಾಗ ನಾವು ಮಕ್ಕಳಿಗೆ ಚಟ್ನಿ ಕೊಟ್ಟಿದ್ವಿ. ಏನು ಖುಷಿಯಾಗಿ, ಈಗಾದರೂ ಹೋದರೆ ಬಿಸಿಲಿದ್ರು ಚಟ್ನಿ ತೊಗೊಂಬರ್ತಾ ಹೋಗ್ತೀವಿ. ಸೊ ಅಂತ ಇದು ಎಲ್ಲರೂ ಒಂದು ಹೆಲ್ತ್ ಚೆಕಪ್ ಮಾಡಿ ಅವರಿಗೆ ಪ್ರೋಟೀನ್ಸು ಟಾನಿಕ್ಸ್ ಎಲ್ಲ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಹೆಣ್ಣುಮಕ್ಕಳು ಡಾಕ್ಟರ್ ತೊಗೊಂಡು ಎಲ್ಲ ಹೆಣ್ಣುಮಕ್ಕಳು ಚೆಕಪ್ ಮಾಡಿ ಎಲ್ಲರಿಗೆ HPV ವ್ಯಾಕ್ಸಿನ್ ಕೊಟ್ಟಿದ್ವಿ. ಇದು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಇದೆ, ಎಲ್ಲರಿಗೂ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅಲ್ಲಿ ಕೊಟ್ಟಿದ್ವಿ. ನೆಕ್ಸ್ಟ್ ಇದೆ, ನಾವು ಅಲ್ಲಿ ಏನು ಟೀ ಶರ್ಟ್ಸ್, ಮಕ್ಕಳಿಗೆ ಟೀ ಶರ್ಟ್ ಕೊಟ್ಟಿದ್ದೇವೆ. ಇದೇ ಮಕ್ಕಳಿಗೆ ಟೀ ಶರ್ಟ್ಸು ಪ್ಲಸ್ ಅಲ್ಲಿ ವ್ಯಾಕ್ಸಿನ್ ಕೊಟ್ಟಿದ್ದು, ಇದೇ ಮನೇಲಿ ಕೊಟ್ಟಿದ್ದು. ನೆಕ್ಸ್ಟ್ ಅಲ್ಲಿ ಭೂಮಿ ಪೂಜೆ ಮಾಡಿದ್ವಿ. ಅಲ್ಲಿ ಭೂಮಿ ಪೂಜೆ ಮಾಡಿ ಅವರೆಲ್ಲರೂ ಹೆಲ್ಪ್ ಮಾಡಿಕೊಂಡು ಇದು ನಮ್ಮ ಸಮುದಾಯ